ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ವಿಜ್ಞಾನ ಭಾಗ 2 ಅಧ್ಯಾಯ 8 ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಅಭ್ಯಾಸಗಳು. ಬಿಟ್ಟ ಜಾಗವನ್ನು ತುಂಬಿ. ಎ. ಪೋಷಕ ಸಸ್ಯದ ಕಾಯಿಕ ಭಾಗದಿಂದ ಹೊಸ ಜೀವಿಯು ಉತ್ಪತ್ತಿಯಾಗುವುದಕ್ಕೆ ಡ್ಯಾಶ್ ಎನ್ನುವರು. ಕಾಯಜ ಸಂತಾನೋತ್ಪತ್ತಿ ಎನ್ನುವರು. ಬಿ. ಒಂದು ಹೂವು ಗಂಡು ಅಥವಾ ಹೆಣ್ಣು ಪ್ರಜನನ ಭಾಗವನ್ನು ಹೊಂದಿರಬಹುದು. ಅಂತಹ ಹೂವಿಗೆ ಡ್ಯಾಶ್ ಎನ್ನುವರು. ಏಕಲಿಂಗಿ ಹೂವು ಎನ್ನುವರು. ಸಿ. ಒಂದು ಹೂವಿನ ಪರಾಗಕೋಶದಿಂದ ಅದೇ ಹೂವಿನ ಅಥವಾ ಅದೇ ಜಾತಿಯ ಬೇರೊಂದು ಹೂವಿನ ಶಲಾಕಾಗ್ರಕ್ಕೆ ಪರಾಗದ ವರ್ಗಾವಣೆಗೆ ಡ್ಯಾಶ್ ಎನ್ನುವರು. ಪರಾಗಸ್ಪರ್ಶ ಎನ್ನುವರು. ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುವಿನ ಸಂಯೋಗಕ್ಕೆ ಡ್ಯಾಶ್ ಎನ್ನುವರು. ನಿಷೇಚನ ಎನ್ನುವರು. ಈ ಬೀಜ ಪ್ರಸರಣವು ಡ್ಯಾಶ್ ಮತ್ತು ಡ್ಯಾಶ್ ಮೂಲಕ ಜರುಗುತ್ತದೆ. ಗಾಳಿ, ನೀರು ಮತ್ತು ಪ್ರಾಣಿಗಳ ಮೂಲಕ ಜರುಗುತ್ತದೆ. ಅಲೈಂಗಿಕ ಸಂತಾನೋತ್ಪತ್ತಿಯ ವಿವಿಧ ವಿಧಾನಗಳನ್ನು ವಿವರಿಸಿ ಉದಾಹರಣೆಗಳು ನೀಡಿ. ಉತ್ತರ. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬೀಜಗಳ ಉತ್ಪತ್ತಿ ಇಲ್ಲದೆ ಹೊಸ ಸಸ್ಯಗಳು ಹುಟ್ಟುತ್ತವೆ. ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳು. 1. ಕಾಯಜ ಸಂತಾನೋತ್ಪತ್ತಿ. ಬೇರುಗಳು, ಕಾಂಡಗಳು, ಎಲೆಗಳು ಮತ್ತು ಮೊಗ್ಗುಗಳಿಂದ ಹೊಸ ಸಸ್ಯಗಳನ್ನು ಉತ್ಪಾದಿಸುವ ಸಸ್ಯದ ಸಾಮರ್ಥ್ಯ ಇದು. ಉದಾಹರಣೆ: ಗುಲಾಬಿ ಗಿಡ, ಆಲೂಗಡ್ಡೆ, ಅರಿಶಿಣ, ಶುಂಠಿ ಇತ್ಯಾದಿ. 2. ಮೊಗ್ಗುವಿಕೆ. ಈಸ್ಟ್ ಕೋಶದ ಮೇಲ್ಮೈಯಿಂದ ಹೊರಚಾಚುವ ಸಣ್ಣ ಗಂಟಿನಾಕಾರದ ಬೆಳವಣಿಗೆಗೆ ಮೊಗ್ಗು ಎನ್ನುವರು. ಈ ಮೊಗ್ಗು ನಿಧಾನವಾಗಿ ಬೆಳೆದು ತಾಯಿ ಕೋಶದಿಂದ ಬೇರ್ಪಟ್ಟು ಹೊಸ ಈಸ್ಟ್ ಕೋಶವಾಗಿ ಬೆಳೆಯುತ್ತದೆ. 3. ತುಂಡಾಗುವಿಕೆ. ಪೋಷಕಗಳು ಮತ್ತು ನೀರು ದೊರಕಿದಾಗ ಶೀಘ್ರವಾಗಿ ಬೆಳೆದು ತುಂಡಾಗುವಿಕೆ ಪ್ರಕ್ರಿಯೆಯಿಂದ ಸಂಖ್ಯೆಯಲ್ಲಿ ಅಧಿಕಗೊಳ್ಳುತ್ತವೆ. ಈ ತುಂಡುಗಳು ಹೊಸ ಜೀವಿಗಳಾಗಿ ಬೆಳೆಯುತ್ತವೆ. 4. ಬೀಜಕ ಉತ್ಪತ್ತಿ. ಬೀಜಕಗಳು ಅಲೈಂಗಿಕ ಸಂತಾನೋತ್ಪತ್ತಿಯ ಕಾಯಗಳು. ಬೀಜಕಗಳು ದಪ್ಪ ಗೋಡೆಯಿಂದ ರಚಿಸಲ್ಪಟ್ಟ ಸಣ್ಣ ಕೋಶಗಳಾಗಿವೆ. ಉದಾಹರಣೆ: ಆವಾಸಿ ಮತ್ತು ಜರಿಗಿಡ. ಪ್ರಶ್ನೆ 3. ಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ನೀವು ಏನು ಅರ್ಥ ಮಾಡಿಕೊಂಡಿರಿ ವಿವರಿಸಿ. ಉತ್ತರ. ಲೈಂಗಿಕ ಸಂತಾನೋತ್ಪತ್ತಿ ಎಂಬುದು ಬೀಜಗಳ ಉತ್ಪಾದನೆಯನ್ನು ಒಳಗೊಂಡಿರುವ ಪ್ರಕ್ರಿಯೆಯಾಗಿದೆ. ಲೈಂಗಿಕ ಸಂತಾನೋತ್ಪತ್ತಿಯು ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗವನ್ನು ಒಳಗೊಂಡಿರುತ್ತದೆ. 2 ಪೋಷಕ ಜೀವಿಗಳು ಸಂಯೋಗ ಹೊಂದಿ ಹೊಸ ಜೀವಿಯ ಜನ್ಮವಾಗುತ್ತದೆ. ಸಸ್ಯದ ಲೈಂಗಿಕ ಸಂತಾನೋತ್ಪತ್ತಿಯ ಭಾಗ ಹೂವುಗಳು, ಕೇಸರಗಳು ಪುರುಷ ಪ್ರಜನನ ಭಾಗ ಹಾಗೂ ಶಲಾಕೆ ಹೆಣ್ಣು ಪ್ರಜನನ ಭಾಗವಾಗಿದೆ. ಪುರುಷ ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗದಿಂದ ಯುಗ್ಮಜವಾಗುತ್ತದೆ. ಪ್ರಶ್ನೆ 4. ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಯ ನಡುವೆ ಇರುವ ಮುಖ್ಯ ವ್ಯತ್ಯಾಸವನ್ನು ತಿಳಿಸಿ. ಲೈಂಗಿಕ ಸಂತಾನೋತ್ಪತ್ತಿ, ಅಲೈಂಗಿಕ ಸಂತಾನೋತ್ಪತ್ತಿ. ಪುರುಷ ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗವನ್ನು ಒಳಗೊಂಡಿರುತ್ತದೆ. ಒಂದು ಪೋಷಕ ಸಸ್ಯವನ್ನು ಮಾತ್ರ ಒಳಗೊಂಡಿರುತ್ತದೆ. ಇದು ದ್ವಿಲಿಂಗಿ ಸಸ್ಯಗಳಲ್ಲಿ ಕಂಡುಬರುತ್ತದೆ. ಇದು ಏಕಲಿಂಗಿ ಸಸ್ಯಗಳಲ್ಲಿ ಕಂಡುಬರುತ್ತದೆ. ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದ ಸಂತಾನೋತ್ಪತ್ತಿ ಭಾಗಗಳು ಇರುತ್ತವೆ. ಸಂತಾನೋತ್ಪತ್ತಿಯ ಅಂಗಗಳು ಇರುವುದಿಲ್ಲ. ಉದಾಹರಣೆ: ಹುಣಸೆ ಮರ, ಬೇವಿನ ಮರ. ಉದಾಹರಣೆ: ಈಸ್ಟ್, ಗುಲಾಬಿ ಗಿಡ, ದಾಸವಾಳ ಗಿಡ. ಸಂತಾನೋತ್ಪತ್ತಿ ಪ್ರಕ್ರಿಯೆಯ ನಂತರ ಮೂಲ ಪೋಷಕರು ಜೀವಂತವಾಗಿರುತ್ತಾರೆ. ಹೆಚ್ಚಿನ ವಿಧಾನಗಳಲ್ಲಿ ಮೂಲ ಪೋಷಕರು ಕಣ್ಮರೆಯಾಗುತ್ತಾರೆ. ಹೊಸ ಸಸ್ಯಗಳನ್ನು ಪಡೆಯಲು ಬೀಜಗಳನ್ನು ಬಳಸಲಾಗುತ್ತದೆ. ಹೊಸ ಸಸ್ಯಗಳನ್ನು ಪಡೆಯಲು ಬೀಜಗಳ ಅಗತ್ಯವಿಲ್ಲ. ಪ್ರಶ್ನೆ 5. ಹೂವಿನ ಪ್ರಜನನ ಭಾಗಗಳನ್ನು ಚಿತ್ರಿಸಿ.
ಪ್ರಶ್ನೆ 6. ಸ್ವಕೀಯ ಪರಾಗಸ್ಪರ್ಶ ಹಾಗೂ ಪರಕೀಯ ಪರಾಗಸ್ಪರ್ಶದ ನಡುವೆ ಇರುವ ವ್ಯತ್ಯಾಸಗಳನ್ನು ತಿಳಿಸಿ. ಸ್ವಕೀಯ ಪರಾಗಸ್ಪರ್ಶ, ಪರಕೀಯ ಪರಾಗಸ್ಪರ್ಶ. ಒಂದು ಹೂವಿನ ಪರಾಗಕೋಶದಿಂದ ಅದೇ ಹೂವಿನ ಶಲಾಕಾಗ್ರಕ್ಕೆ ಪರಾಗದ ವರ್ಗಾವಣೆ ಆಗುತ್ತದೆ. ಒಂದು ಹೂವಿನ ಪರಾಗಕೋಶದಿಂದ ಅದೇ ಜಾತಿಯ ಬೇರೊಂದು ಹೂವಿನ ಶಲಾಕಾಗ್ರಕ್ಕೆ ಪರಾಗದ ವರ್ಗಾವಣೆ ಆಗುತ್ತದೆ. ಇದು ದ್ವಿಲಿಂಗಿ ಸಸ್ಯಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಇದು ಏಕಲಿಂಗಿ ಮತ್ತು ದ್ವಿಲಿಂಗಿ ಹೂಗಳಲ್ಲಿ ಕಂಡುಬರುತ್ತದೆ. ಉದಾಹರಣೆ ಗೋಧಿ, ಬಟಾಣಿ ಮುಂತಾದ ಸಸ್ಯಗಳಲ್ಲಿ ನಡೆಯುತ್ತದೆ. ಉದಾಹರಣೆ ಟೊಮಾಟೊ, ಬದನೆಕಾಯಿ ಮುಂತಾದ ಸಸ್ಯಗಳಲ್ಲಿ ನಡೆಯುತ್ತದೆ. ಹೂಗಳಲ್ಲಿ ನಿಷೇಚನ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ? ಉತ್ತರ: ಲಿಂಗಾಣುಗಳು ಸಂಯೋಗಗೊಂಡು ಉಂಟಾಗುವ ಕೋಶವನ್ನು ಯುಗ್ಮಜ ಎನ್ನುವರು. ಯುಗ್ಮಜವನ್ನುಂಟು ಮಾಡಲು ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸಂಯೋಗಗೊಳ್ಳುವ ಪ್ರಕ್ರಿಯೆಗೆ ನಿಷೇಚನ ಎನ್ನುವರು. ಯುಗ್ಮಜವು ಮುಂದೆ ಭ್ರೂಣವಾಗಿ ಬೆಳೆಯುತ್ತದೆ. ಹೂವಿನ ಕೇಸರದಲ್ಲಿನ ಪರಾಗಗೇಣು ಶಲಾಕಾಗ್ರವನ್ನು ತಲುಪಿ ಪರಾಗ ನಳಿಕೆಯನ್ನು ಉಂಟು ಮಾಡುತ್ತದೆ. ಈ ನಳಿಕೆಯು ಶಲಾಕಾ ನಳಿಕೆಯ ಮೂಲಕ ಅಂಡಾಶಯವನ್ನು ತಲುಪಿ ಅಂಡಕವನ್ನು ಸೇರುತ್ತದೆ. ಈ ನಳಿಕೆಯ ಮೂಲಕ ಪರಾಗವು ತನ್ನ ಗಂಡು ಲಿಂಗಾಣುಗಳನ್ನು ಅಂಡಕದಲ್ಲಿರುವ ಹೆಣ್ಣು ಲಿಂಗಾಣುಗಳೊಡನೆ ಸಂಯೋಜಿಸುತ್ತದೆ. ಯುಗ್ಮಜ ಉಂಟಾಗುತ್ತದೆ. ಈ ಕ್ರಿಯೆ ನಿಷೇಚನ ಕ್ರಿಯೆ. ಪ್ರಶ್ನೆ 8. ಬೀಜ ಪ್ರಸರಣವಾಗುವ ಹಲವು ವಿಧಾನಗಳನ್ನು ವಿವರಿಸಿ. ಉತ್ತರ: ಗಾಳಿ, ನೀರು ಮತ್ತು ಪ್ರಾಣಿಗಳಿಂದ ಬೀಜ ಮತ್ತು ಹಣ್ಣುಗಳು ವಿವಿಧ ಪ್ರದೇಶಗಳಿಗೆ ಸಾಗಿಸಲ್ಪಡುತ್ತವೆ. ಕೆಲವು ಚಿಕ್ಕ ಗಾತ್ರದ ಬೀಜಗಳು ಗಾಳಿಗೆ ಬಹಳ ದೂರ ಚದುರಿ ಹೋಗುತ್ತವೆ. ಉದಾಹರಣೆ ನುಗ್ಗೆಕಾಯಿ ಮತ್ತು ಮೇಪಲ್ ಬೀಜಗಳು. ಕೆಲವು ಬೀಜಗಳು ನೀರಿನಿಂದ ಪ್ರಸರಣಗೊಳ್ಳುತ್ತವೆ. ಕೆಲವು ಬೀಜಗಳು ನಾರುಭರಿತ ಅಥವಾ ಮೃದುವಾದ ಹೊರಪದರದ ಮೂಲಕ ನೀರಿನಲ್ಲಿ ತೇಲುವ ಸಾಮರ್ಥ್ಯ ಹೊಂದಿರುತ್ತವೆ. ಉದಾಹರಣೆ ತೆಂಗಿನಕಾಯಿ. ಕೆಲವು ಬೀಜಗಳು ವಿಶೇಷವಾಗಿ ಮೈಮೇಲೆ ಮುಳ್ಳು, ಕೊಕ್ಕೆ ಅಥವಾ ಕೊಂಡಿಯಂಥ ರಚನೆ ಇರುವಂತ ಬೀಜಗಳು ಪ್ರಾಣಿಗಳಿಂದ ಪ್ರಸರಣಗೊಳ್ಳುತ್ತವೆ. ಇವು ಪ್ರಾಣಿಗಳ ದೇಹಕ್ಕೆ ಅಂಟಿಕೊಂಡು ದೂರದ ಪ್ರದೇಶಗಳಿಗೆ ವರ್ಗಾವಣೆಗೊಳ್ಳುತ್ತವೆ. ಉದಾಹರಣೆ ಕ್ಸಾಂಥಿಯಂ ಮತ್ತು ಯೂರಿನಾ. ಕೆಲವು ಜಾತಿಯ ಹಣ್ಣುಗಳು ಇದ್ದಕ್ಕಿದ್ದಂತೆ ಸಿಡಿದು ಬೀಜಗಳನ್ನು ದೂರಕ್ಕೆ ಎಸೆಯುತ್ತವೆ. ಉದಾಹರಣೆ ಅರಳು ಮತ್ತು ಕರ್ಣಕುಂಡಲ. ಪ್ರಶ್ನೆ 9. ಕಾಲಂ 1ರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಂ 2ರಲ್ಲಿ ಕೊಟ್ಟಿರುವ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ. ಕಾಲಂ 1, ಕಾಲಂ 2 ಇಲ್ಲಿ ಹೊಂದಿಸಿ ಬರೆಯಲಾಗಿದೆ. ಎ. ಮೊಗ್ಗು ಈಸ್ಟ್. ಬಿ. ಕಣ್ಣುಗಳು ಆಲೂಗಡ್ಡೆ. ತುಂಡಾಗುವಿಕೆ ಸ್ಪೈರೋಗೈರಾ. ಬೀಜರೆಕ್ಕೆಗಳು ಮೇಪಲ್. ಬೀಜಕಗಳು ಬ್ರೆಡ್ಡಿನ ಶಿಲೀಂಧ್ರ. ಪ್ರಶ್ನೆ 10. ಸರಿಯಾದ ಉತ್ತರವನ್ನು ಇಲ್ಲಿ ಕೊಟ್ಟಿರುವ ಚಿಹ್ನೆಯಿಂದ ಗುರುತಿಸಿ. ಎ. ಒಂದು ಸಸ್ಯದ ಪ್ರಜನನ ಭಾಗ ಎಲೆ, ಕಾಂಡ, ಬೇರು, ಹೂವು. ಸರಿಯಾದ ಉತ್ತರ ಹೂವು. ಬಿ. ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸಂಯೋಗಗೊಳ್ಳುವ ಪ್ರಕ್ರಿಯೆಯನ್ನು ಹೀಗೆನ್ನುವರು: ನಿಷೇಚನ, ಪರಾಗಸ್ಪರ್ಶ, ಸಂತಾನೋತ್ಪತ್ತಿ, ಬೀಜ ಉಂಟಾಗುವಿಕೆ. ಸರಿಯಾದ ಉತ್ತರ ನಿಷೇಚನ. ಸಿ. ಬಲಿತ ಅಂಡಾಶಯವು ಹೇಗೆ ಮಾರ್ಪಡುತ್ತದೆ? ಬೀಜ, ಕೇಸರ, ಶಲಾಕೆ, ಹಣ್ಣು. ಸರಿಯಾದ ಉತ್ತರ ಹಣ್ಣು. ಡಿ. ಇದು ಬೀಜಕವನ್ನು ಉತ್ಪತ್ತಿ ಮಾಡುವ ಜೀವಿ. ಗುಲಾಬಿ, ಬ್ರೆಡ್ಡಿನ ಶಿಲೀಂಧ್ರ. ಆಲೂಗಡ್ಡೆ, ಶುಂಠಿ. ಸರಿಯಾದ ಉತ್ತರ ಬ್ರೆಡ್ಡಿನ ಶಿಲೀಂಧ್ರ. ಈ ಬ್ರಯೋಫಿಲಂ ಇದರ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತದೆ. ಕಾಂಡ, ಎಲೆಗಳು, ಬೇರುಗಳು, ಶುಂಠಿ. ಸರಿಯಾದ ಉತ್ತರ ಎಲೆಗಳು.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.